ನಮಸ್ಕಾರ ಸ್ನೇಹಿತರೆ, ಕನ್ನಡ ಹಾರರ್ ಲೋಕದ ಅತ್ಯಂತ ಭಯಾನಕವಾದ ಡಿಫ್ರೆಂಟ್ ಆದ ಹಾರರ್ ಕಥೆಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಥೆ ನಿಜಕ್ಕೂ ತುಂಬಾ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ. ಮೊದಲ ಬಾರಿಗೆ ಈ ಕಥೆ ನನಗೆ ಕೇಳಿದಾಗ ನನಗೆ ಒಂದು ರೀತಿ ವಿಚಿತ್ರ ಅನಿಸ್ತು. ಆದ್ರೆ ಇದು ಸಂಪೂರ್ಣವಾಗಿ ನೈಜ ಘಟನೆಯ ಆಧಾರಿತವಾಗಿದೆ. ಆದ್ರೆ ಪೂರ್ತಿಯಾಗಿ ನಿಜ ಘಟನೆ ಯಾವುದೇ ನಾನು ಮೂಢನಂಬಿಕೆ ಇಲ್ಲಿ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಆದ್ರೆ ಈ ಕಥೆಯಲ್ಲಿ ಬರುವ ಕೆಲವು ಪಾತ್ರಗಳು ನೈಜ ಘಟನೆ ಆಧಾರಿತವಾಗಿದೆ. ಈ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರ ಮೊದಲನೇದು ಅರ್ಜುನ್, ಮಾಯಾ, ರಘು ಮತ್ತೆ ಶೇಖರ್. ಅರ್ಜುನ್ ಚಿಕ್ಕ ವಯಸ್ಸಿನಲ್ಲಿದ್ದಾಗ ತನ್ನ ತಂದೆ ತಾಯಿನ ಕಳ್ಕೊಂಡಿರ್ತಾನೆ. ಇವನ ಚಿಕ್ಕಪ್ಪನ ಮನೆಯಲ್ಲಿ ಇವನು ಬೆಳೆದಿರ್ತಾನೆ ದೊಡ್ಡವನಾಗೋವರೆಗೂ, ಇವನು ಕಾಲೇಜ್ ಮುಗಿಯೋವರೆಗೂ ಅಂತ ಯಾಕೆ ಹೇಳಿದೆ ಅಂದ್ರೆ, ಇವನು ಕಾಲೇಜ್ ಮುಗಿದ ಆದ್ಮೇಲೆ ಇವನು ಹಲವಾರು ಕಡೆ ಜಾಬ್ ಇಂಟರ್ವ್ಯೂಸ್ ಕೊಡ್ತಾನೆ. ಒಂದು ಕಂಪ್ನಿನಲ್ಲಿ ಇವನಿಗೆ ಕೆಲಸ ಸಿಗುತ್ತೆ. ಇವನ ವಯಸ್ಸು ಸುಮಾರು 26. ಇವನು ಬೆಂಗಳೂರಿನಲ್ಲಿ IT ಜಾಬ್ ಮಾಡ್ತಾ ಇರ್ತಾನೆ. ಆದರೆ ಇವನ ಲೈಫ್ ನಲ್ಲಿ ಕಾಡ್ತಾ ಇರೋದು ಒಂದೇ ಒಂದು, ಏನಂದ್ರೆ ಒಂಟಿತನ. ಇನ್ನು ಒಬ್ಬನೇ ಮನೆಯಿಂದ ಹೋಗ್ಬೇಕು, ಕೆಲಸ ಮುಗಿಸ್ಕೊಂಡು ವಾಪಸ್ ಮತ್ತೆ ಮನೆಗೆ ಒಂದು ತಾನೇ ಅಡಿಗೆ ಮಾಡಿಕೊಂಡು ತಿನ್ಬೇಕು. ಈ ರೀತಿ ಆದಾಗ ಇವನ ಪರಿಸ್ಥಿತಿ ಇತ್ತು. ಇವನ ಪಕ್ಕದ ಮನೆಯಲ್ಲಿ ಒಬ್ಬರ ಅಂಕಲ್ ಇವನಿಗೆ ಸಜೆಷನ್ ಕೊಡ್ತಾರೆ. ಏನಂದ್ರೆ, ಎಷ್ಟು ದಿನ ಅಂತ ಒಬ್ಬನೇ ಇರ್ತೀಯಪ್ಪ, ಒಂದು ಮದ್ವೆ ಅಂತ ಆದ್ರೂ ಆಗು. ಮದ್ವೆ ಆದ್ರೆ ನಿನ್ ಲೈಫ್ ನಲ್ಲಿ ಒಬ್ರು ಪಾರ್ಟ್ನರ್ ಅಂತ ಬಂದ್ರೆ ನಿನ್ ಲೈಫ್ ಕೂಡ ತುಂಬಾ ಈಸಿ ಆಗುತ್ತೆ. ನಿನಗೆ ಡೈಲಿ ಊಟ ಬಡಿಸೋದಾಗಿರ್ಬೋದು, ನಿಮ್ಮ ಕೆಲಸದಲ್ಲಿ ಅವರು ಸಪೋರ್ಟಿವ್ ಆಗಿರ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಮದುವೆ ಆಗುವಂತ. ಇವನು ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ, ಹೌದಲ್ವಾ ನಾನು ಒಂದು ಮದುವೆ ಆಗ್ಬೇಕು ಅಂತ. ಆದ್ರೆ ಇವನು ಚಿಕ್ಕಪ್ಪನ ಮನೆಯಲ್ಲಿ ಹೋಗಿ ಇದ್ರ ಬಗ್ಗೆ ಸಹಾಯ ಕೇಳ್ಬೇಕಂದ್ರೆ ಯಾಕೋ ಏನು ಅವ್ರು ಇವನಿಗೆ ಸಹಾಯ ಮಾಡೋಕೆ ಒಪ್ಕೋತಾನೆ ಇಲ್ಲ. ಅವ್ರು ಏನಾದ್ರೂ ಒಂದು ಕಾರಣ ಹೇಳಿ ಇವನ್ ಮಾತನ್ನ ಅವ್ರು ಇಗ್ನೋರ್ ಮಾಡ್ತಾನೆ ಇದ್ರು. ಏನ್ ಮಾಡ್ಬೇಕು ಅಂತ ಏನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇವನ ಆಫೀಸ್ ನಲ್ಲಿ ಒಂದು ಹುಡುಗಿ ನ್ಯೂಲಿ ಜಾಯ್ನ್ ಆಗಿರ್ತಾಳೆ. ಅವಳ ಹೆಸರೇ ಮಾಯಾ ಅಂತ. ಮಾಯಾನ ಯಾವಾಗ ಇವನು ನೋಡ್ತಾನೋ ಇವನಿಗೆ ಒಂದು ರೀತಿ ವಿಚಿತ್ರ ಅನುಭವ ಆಗ್ತಾ ಇತ್ತು. ಸೊ ಅವ್ರ ಮೇಲೆ ಇವನಿಗೆ ವಿಚಿತ್ರವಾದ ಒಂದು ಫೀಲಿಂಗ್ಸ್ ಉಟ್ಕೋತಾ ಇತ್ತು ಅಂತ ಹೇಳ್ಬೋದು. ಹೇಗಾದ್ರೂ ಮಾಡಿ ನಾನು ಅವ್ರನ್ನ ಪ್ರಪೋಸ್ ಮಾಡಿ ಮದುವೆಗೆ ಒಪ್ಪಿಸ್ಬೇಕು ಅಂತ ಇವನಿಗೆ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ಇವನಿಗೆ ಧೈರ್ಯ ಸಾಲ್ತಾ ಇರೋದಿಲ್ಲ. ಒಂದು ದಿನ ಹೇಗಾದ್ರೂ ಮಾಡಿ ಅವ್ರಿಗೆ ನಾನು ಪ್ರಪೋಸ್ ಮಾಡ್ಬೇಕು ಅಂತ ಮೊದಲ ಬಾರಿಗೆ ಅವಳ ಜೊತೆ ಇವನು ಫ್ರೆಂಡ್ಶಿಪ್ ಮಾಡ್ಕೊತಾನೆ. ಸ್ವಲ್ಪ ದಿನ ಆದ್ಮೇಲೆ ಅವಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಾದ್ಮೇಲೆ ಇವನು ಪ್ರಪೋಸ್ ಮಾಡೋದಕ್ಕೆ ರೆಡಿ ಆಗಿದ್ದ. ಒಂದು ದಿನ ಇವನು ಮಾಯಾ ಹತ್ರ ಹೋಗಿ ತನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ ಎಲ್ಲ ಹೇಳಿ ಪ್ರಪೋಸ್ ಮಾಡಿ ಬಿಡ್ತಾನೆ. ಯಾಕೋ ಏನೋ ಅವಳು ಸೈಲೆಂಟ್ ಆಗ್ತಾಳೆ, ಯಾವುದೇ ರಿಯಾಕ್ಟ್ ಇಲ್ಲ. ಅವಳು ಸುಮ್ಮನೆ ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನ ಇಬ್ರು ಜನ ನೋಡ್ತಾರೆ, ಇವನು ಆಫೀಸ್ ನಲ್ಲಿ ಕೆಲಸ ಮಾಡೋರು. ಮೊದಲನೇದು HR ರಘು, ಎರಡನೇದು ಮ್ಯಾನೇಜರ್ ಶೇಖರ್. ಅವರಿಬ್ರು ಇವನ ಕಡೆ ನೋಡಿ ತುಂಬಾ ಕೋಪದಿಂದ ಇವನನ್ನ ಕರೀತಾರೆ. ಕರೆದು ಅವನಿಗೆ ವಾರ್ನ್ ಮಾಡ್ತಾರೆ, ನೀನು ಅವಳಿಂದ ದೂರ ಇರಬೇಕು ಅಂತ. ಯಾಕೆಂದ್ರೆ ಇಲ್ಲಿ ಮ್ಯಾನೇಜರ್ ಮತ್ತು HR ರಘು ಏನಿದಾರೋ, HR ರಘು ಮ್ಯಾನೇಜರ್ ಇವರಿಬ್ರು ರಿಲೇಷನ್ ಆಗ್ಬೇಕಿತ್ತು. HR ಏನಿದಾನೋ ಇವನು ಮಾಯಾನ ಇಷ್ಟಪಡ್ತಾ ಇದ್ದ, ಅವಳನ್ನೇ ಮದುವೆ ಆಗ್ಬೇಕು ಅಂತ ಇವನು ಯೋಚನೆ ಮಾಡಿದ. ಆದ್ರೆ ಇಲ್ಲಿ ಅರ್ಜುನ್ ಬಂದು ಪ್ರಪೋಸ್ ಮಾಡಿರೋದು ಇವರಿಬ್ರಿಗೂ ಇಷ್ಟ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಇವನಿಗೆ ಇವರು ವಾರ್ನ್ ಮಾಡ್ತಾರೆ. ಇವನು ಅದರಿಂದ ಬೇಜಾರಾಗಿ ಸುಮ್ಮನೆ ತನ್ನ ಕೆಲ್ಸಕ್ಕೆ ಇವನು ಹೋಗ್ಬಿಡ್ತಾನೆ. ತನ್ನ ಕೆಲಸನ ತನ್ನ ಪಾಡಿಗೆ ಮಾಡ್ತಾ ಇರ್ತಾನೆ, ಏನು ಸಮಸ್ಯೆ ಇಲ್ಲ. ಈ ಕಡೆ ಮಾಯಾ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅರ್ಜುನ್ ಏನ್ ಹೇಳಿದ್ನು ಅದನ್ನೇ ತನ್ನ ಮನಸ್ಸಲ್ಲಿ ರೀಕಾಲ್ ಮಾಡ್ಕೊಂಡು ನೆನಪು ಮಾಡ್ಕೊಂಡು ಯೋಚನೆ ಮಾಡ್ತಾ ಒಂದ್ ಜಾಗದಲ್ಲಿ ಕೂತ್ಕೊಂಡು ಆದ್ಮೇಲೆ ಇವನು ಒಂದು ಡಿಸಿಷನ್ಗೆ ಬರ್ತಾಳೆ. ಅವನೇನೋ ಪ್ರಪೋಸ್ ಮಾಡಿದಾನೆ, ಅದಕ್ಕೆ ನಾನು ಒಪ್ಪಿಗೆ ಕೊಡ್ಬೇಕು ಅಂತ. ಇನ್ನೇನು ಅದನ್ನ ಹೇಳ್ಬೇಕು ಅಂತ ಅವಳು ಅವನ ಕ್ಯಾಬಿನ್ ಕಡೆ ಹೋಗ್ಬೇಕು. ಅಷ್ಟರಲ್ಲಿ ರಘು ಮತ್ತು ಶೇಖರ್ ಅವ್ರ ಮುಂದೆ ಬಂದು ನಿಲ್ತಾರೆ. ನಿಂತು ಅವ್ರು ಹೇಳ್ತಾರೆ, ನಿಮ್ಗೆ ಏನಾದ್ರು ಅರ್ಜುನ್ ಮಾತಿಂದ ಬೇಜಾರಾಗಿದ್ರೆ ಹೇಳಿ, ನಾವು ಈಗಲೇ ಅವನನ್ನ ಕೆಲ್ಸದಿಂದ ತೆಗೆದು ಹಾಕ್ತೀವಿ ಅಂತ. ಇದನ್ನ ಕೇಳಿ ಮಾಯಾ ಅವ್ರ ಕಡೆ ನೋಡಿ, ಇಲ್ಲ ಅವ್ನು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ, ನಾನು ಅವನ ಪ್ರಪೋಸಲ್ನ ಒಪ್ಕೋಬೇಕು ಅಂತ ಇದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆದ್ಮೇಲೆ ಅವನಿಗೆ ಕೋಪ ಬಂತು. HR ಇಲ್ಲಿ ಮ್ಯಾನೇಜರ್ಗೂ ತುಂಬಾ ಕೋಪ ಬಂತು. ಅವ್ರಿಬ್ರು ಅವ್ರ ಮೇಲೆ ಕೂಗಾಡ್ತಾರೆ, ನಿಮ್ಗೇನಾದ್ರೂ ತಲೆ ಕೆಟ್ಟಿದೆ ಅಂತ. ಅವ್ನ ಸ್ಟೇಟಸ್ ನೋಡು, ನಿಮ್ ಸ್ಟೇಟಸ್ ನೋಡು, ಅವನೊಬ್ಬ ಅನಾಥ, ಹಾಗೆ ಏನೇನೋ ಹೇಳ್ತಾರೆ. ಆದ್ರೆ ಇವಳು ಕೇಳೋದಿಲ್ಲ. ಇಲ್ಲ ನಾನು ಮದ್ವೆ ಅಂತ ಆದ್ರೆ ಅವನನ್ನೇ ಆಗ್ತೀನಿ ಅಂತ ಇವಳು ಹಠ ಹಿಡಿತಾಳೆ. ಅವ್ರ ಮುಂದೆ ಸ್ಟ್ರಿಕ್ಟ್ ಆಗಿ ಇದನ್ನು ಹೇಳ್ತಾಳೆ ಕೂಡ. ಇದರಿಂದ ಅವ್ರ 3 ಜನರ ನಡುವೆ ಒಂದು ಜಗಳ ಪ್ರಾರಂಭ ಆಯ್ತು. ಜಗಳ ಇಷ್ಟರ ಮಟ್ಟಿಗೆ ಹೋಯ್ತು ಅಂದ್ರೆ ಇವರಿಬ್ರು ಕೂಡಿ ಅವಳನ್ನ ತಳ್ತಾರೆ. ಇವಳು ಕೆಳಗ್ ಬಿದ್ದಾದ ತಕ್ಷಣ ಇವಳಿಗೆ ಪ್ರಜ್ಞೆನೇ ಇಲ್ಲ. ಇವಳು ಅಲ್ಲೇ ಮಲ್ಕೊಂಡಿದ್ದಾಳೆ. ಇವರಿಬ್ರು ಭಯದಿಂದ ಎಬ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಅವಳಿಗೆ ಎದ್ದೇಳ್ತಾನೆ ಇಲ್ಲ. ಮಾರನೇ ದಿನ ಅರ್ಜುನ್ ತನ್ನ ಕೆಲ್ಸಕ್ಕೆ ಬಂದು ತನ್ನ ಪಾಡಿ ತನ್ನ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಮಾಯಾ ಎಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ಲು ಅಲ್ಲೇ ನೋಡ್ತಾ ಇರ್ತಾನೆ. ಮಾಯಾ ಇವತ್ತು ಕೆಲ್ಸಕ್ಕೆ ಬರೋದಿಲ್ಲ.
ಒಂದಿನ ಆಯ್ತು, 2 ದಿನ ಆಯ್ತು, 3 ದಿನ, ಇದೇ ರೀತಿ ಸುಮಾರು 11 ದಿನದವರೆಗೂ ಅವ್ರ ಕೆಲ್ಸಕ್ಕೆ ಬರೋದಿಲ್ಲ. ಅರ್ಜುನ್ ಅವ್ರು ಬರೋದನ್ನೇ ವೇಟ್ ಮಾಡ್ತಾ ಇದ್ದ. ಅವನು ಎಷ್ಟೇ ಕಾಯ್ದ್ರು ಕೂಡ ಅವನು ಬರ್ತಾನೆ ಇರ್ಲಿಲ್ಲ ಕೆಲ್ಸಕ್ಕೆ. ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಕಾಲ್ ಕೂಡ ನಾಟ್ ರೀಚಬಲ್, ಅವ್ರ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಅವನು ಅದೇ ಬೇಜಾರಿನಲ್ಲಿ ತನ್ನ ದಿನ ಹಂಗೆ ಕಳೀತಾ ಇದ್ದ. ಒಂದು ದಿನ ರಾತ್ರಿ ಸುಮಾರು 11:30ಕ್ಕೆ ಅರ್ಜುನ್ ಮನೆಯ ಡೋರ್ ನಾಕ್ ಮಾಡೋ ಶಬ್ದ ಕೇಳಿಸುತ್ತೆ. ಅವನು ಇಷ್ಟೊತ್ತಲ್ಲಿ ಯಾರು ಬಂದಿದ್ದಾರೆ ಅಂತ ಡೋರ್ನ ಓಪನ್ ಮಾಡ್ತಾನೆ. ಬಂದಿರೋದು ಯಾರು ಅಂತ ನೋಡಿ ಮನ್ಸಲ್ಲಿ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಡೋರ್ ಮುಂದೆ ಬಂದಿದ್ದು ಬೇರೆ ಯಾರು ಅಲ್ಲ, ಮಾಯಾ ಬಂದಿದ್ಲು. ಮಾಯಾ ಅವ್ರು ಒಂದ್ ರೀತಿ ವಿಚಿತ್ರವಾಗಿ ಅವನನ್ನ ನೋಡ್ತಾ ಇದ್ಲು. ಒಳಗ್ ಬರ್ಬೋದಾ ಅಂತ ಕೇಳ್ತಾಳೆ. ಹಾ ಮಾಯಾ ಒಳಗ್ ಬಾ ಅಂತ ಖುಷಿಯಿಂದ ಇವನೇನು ಮನೆ ಒಳಗೆ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದಾಗ ಮಾಯಾ ಒಂದೇ ಒಂದ್ ಮಾತು ಕೇಳ್ತಾಳೆ, ನೀನ್ ನನ್ನ ಮದ್ವೆ ಆಗ್ತೀಯಾ ಅಂತ. ಇದರಿಂದ ಇವನಿಗೆ ಏನ್ ಹೇಳ್ಬೇಕು ಅಂತ ಏನೂ ಅರ್ಥ ಆಗುದಿಲ್ಲ. ಖುಷಿಯಲ್ಲಿ ಇವನಿಗೆ ಮಾತೇ ಹೊರಡ್ತಾ ಇಲ್ಲ. ಹ್ಞೂ ಮಾಯಾ ಅಂತ ಇವನು ವಾಪಸ್ ಹೇಳ್ತಾನೆ. ಆವಾಗ ಆಯ್ತು, ಮದ್ವೆ ಆಗ್ಬೇಕು, ಈಗಲೇ ಆಗ್ಬೇಕು, ಈ ಕ್ಷಣದಲ್ಲೇ ಆಗ್ಬೇಕು. ಯಾವ ದೇವಸ್ಥಾನದ ಮುಂದಿನೂ ಬೇಡ, ಯಾವ ರಿಜಿಸ್ಟರ್ ಮ್ಯಾರೇಜ್ ಕೂಡ ಬೇಡ. ಕೇವಲ ಒಂದು ಅರಿಶಿನ ದಾರ ಕಟ್ಟಿದ್ರೆ ಸಾಕು, ನೀನು ಮನೇಲಿ ಇರುವಂತ ಯಾವ್ದಾದ್ರು ಒಂದು ಸೀರೆ ಕೊಟ್ರೆ ಸಾಕು ಅಂತ. ಅವಾಗ ಇವನು ಆಯ್ತು ಅಂತ ಅರಿಶಿನ ದಾರನ ಇವನು ರೆಡಿ ಮಾಡ್ತಾನೆ. ತನ್ನ ತಾಯಿಯ ಸೀರೆನ ಇವಳಿಗೆ ಕೊಟ್ಟು ಮದ್ವೆ ಹುಡುಗಿ ರೀತಿ ಇವಳು ಅಲಂಕಾರ ಮಾಡ್ಕೋತಾಳೆ. ಅದೇ ಮನೆಯಲ್ಲಿ ಅರ್ಜುನ ತಾಯಿ ಫೋಟೋ ಮುಂದೆ ಇವರಿಬ್ರು ಮದ್ವೆ ಆದ್ರು. ಸುಮಾರು 2 ದಿನ ಆದ್ಮೇಲೆ ಅರ್ಜುನ್ ತುಂಬಾ ಖುಷಿಯಿಂದ ತನ್ನ ಕೆಲ್ಸಕ್ಕೆ ಬರ್ತಾ ಇರ್ತಾನೆ. ಅವನ ಮನ್ಸಲ್ಲಿ ಏನೋ ಒಂದ್ ರೀತಿ ಖುಷಿ ಓಡಾಡ್ತಾ ಇತ್ತು. ಅವನ ಮುಖದ ಮೇಲೆ ಇದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಎಲ್ರು ಕೇಳ್ತಾರೆ, ಏನಪ್ಪ ಏನ್ ತುಂಬಾ ಖುಷಿಯಾಗಿದೆ, ಏನಾಯ್ತು ಅಂತ. ಅವಾಗ ಅರ್ಜುನ್ ಹೇಳ್ತಾನೆ, ನನಗೆ ಮದ್ವೆ ಆಯ್ತು, ಸೊ ಈಗ ನನ್ನ ಲೈಫ್ನಲ್ಲಿ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಮೊದಲು ನಾನು ಬೆಳಿಗ್ಗೆ ಬೇಗ ಎದ್ದು ನಾನೇ ಅಡುಗೆ ಮಾಡ್ಕೊಂಡು ಕೆಲ್ಸಕ್ಕೆ ಬರ್ಬೇಕಂದ್ರೆ ನನಗೆ ಸಾಕು ಹೋಗ್ತಾ ಇತ್ತು. ಆದ್ರೆ ಈಗ ನನ್ನ ಲೈಫ್ನಲ್ಲಿ ಆ ರೀತಿ ಟೆನ್ಷನ್ ಇಲ್ಲ. ಈಗ ನನ್ನ ಹೆಂಡತಿ ಇದ್ದಾಳೆ, ಅವಳೇ ಎಲ್ಲ ಕೆಲಸ ಮಾಡ್ತಾಳೆ ಅಂತ ಹೇಳಿದಾಗ ಕೆಲಸ ಮಾಡೋರ್ನ ಹೇಳ್ತಾರೆ, ಹೌದಾ ಮದ್ವೆ ಯಾವಾಗ ಆಯ್ತು, ನಮ್ಗೆ ಯಾಕೆ ಕೇಳಿಲ್ಲ ಅಂತ ಎಲ್ರು ಕೇಳ್ತಾರೆ. ಅವಾಗ ಏನಿಲ್ಲ ಸಾರಿ, ತುಂಬಾ ಅರ್ಜೆಂಟಲ್ಲಿ ಆಗಿಬಿಟ್ಟು, ಅದಕ್ಕೋಸ್ಕರ ನಾನು ಯಾರನ್ನೂ ಕೇಳೋದಕ್ಕೆ ಆಗ್ಲಿಲ್ಲ, ಯಾರನ್ನೂ ಕರೆಯೋದಕ್ಕೂ ಆಗ್ಲಿಲ್ಲ. ಸೊ ಅದಕ್ಕೆ ಯಾಕೆ ಟೆನ್ಷನ್ ತಗೋತೀರಾ, ಒಂದ್ಸತಿ ನೀವು ನಮ್ಮ ಮನೆಗೆ ಬನ್ನಿ, ಅಲ್ಲಿ ನೀವು ನನ್ನ ಹೆಂಡತಿನ ನೋಡಿದಾಗೂ ಆಗುತ್ತೆ, ಇದ್ರ ಜೊತೆಗೆ ನನ್ನ ಹೆಂಡತಿ ಕೈ ಅಡುಗೆ ರುಚಿ ಕೂಡ ನೀವು ನೋಡ್ಬೋದು ಅಂತ ಹೇಳಿದಾಗ ಎಲ್ರು ಬರೋದಕ್ಕೆ ಒಪ್ಕೋತಾರೆ, ನಾವು ಅತ್ತಿಗೆಗೆ ನೋಡ್ಬೋದು ಅಂತ. ಸೊ ಇವ್ರು ಈ ರೀತಿ ಬರ್ಬೇಕಾದ್ರೆ ಇಲ್ಲಿ ಶೇಖರ್ ಮತ್ತು ರಘು HR ಮತ್ತು ಮ್ಯಾನೇಜರ್ ಏನಾರೋ ಅವರು ಕೂಡ ಇಲ್ಲೇ ಇದ್ರು. ಅವರು ಕೂಡ ಬರೋದಕ್ಕೆ ರೆಡಿ ಆಗ್ತಾರೆ. ಕಟ್ಟು ಇವತ್ತು ಸಾಯಂಕಾಲ 6:30ಕ್ಕೆ ಇಲ್ಲಿ ಅರ್ಜುನ್ ತನ್ನ ಮನೆಗೆ ಹೋಗಿ ಕಂಪ್ನಿನಲ್ಲಿ ಅಥವಾ ಇಲ್ಲಿ ಆಫೀಸ್ನಲ್ಲಿ ಆಗಿರುವ ಎಲ್ಲ ಮ್ಯಾಟ್ರ್ ಏನಿದೆ ಅದು ಅವಳ ಮುಂದೆ ಹೇಳಿದಾಗ ಅವಳು ತುಂಬಾ ಕೋಪ ಮಾಡ್ಕೋತಾಳೆ. ನಾನು ಯಾರನ್ನೂ ಮೀಟ್ ಆಗೋದಿಲ್ಲ, ಯಾರನ್ನೂ ಮೀಟ್ ಆಗೋದಕ್ಕೆ ನನಗೆ ಇಷ್ಟನೂ ಇಲ್ಲ, ನಾವಿಬ್ರೇ ಅಂದ್ರೆ ನಾವಿಬ್ರೇ ಇರಬೇಕು, ನನಗೆ ಎಲ್ಲಿ ಹೊರಗೆ ಕರ್ಕೊಂಡು ಹೋಗ್ಬೇಡ, ಯಾರನ್ನೂ ಮನೆಗೆ ಕರ್ಕೊಂಡ್ ಬರಬೇಡ ಅಂತ ಅವಳು ಜೋರಾಗಿ ಮಾತಾಡಿದಾಗ ಇವನು ತಲೆ ಕೆಡಿಸ್ಕೋತಾನೆ. ನಾನೀಗ ಆಲ್ರೆಡಿ ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ, ಹೇಗೆ ಅವರಿಗೆ ಬೇಡ ಅಂತ ಹೇಳಿ ಅಂತ ಹೇಳಿದಾಗ ಅದು ಏನ್ ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ, ಮನೆಗೆ ಯಾರು ಬರಬಾರ್ದು ಅವಳು ಸ್ಟ್ರಿಕ್ಟ್ ಆಗಿ ಹೇಳ್ತಾಳೆ. ಅಷ್ಟರಲ್ಲಿ ಹೊರಗಿಂದ ಕಾರಿನ ಶಬ್ದ ಬರುತ್ತೆ. ಯಾರು ಅಂತ ಹಿಂದೆ ತಿರುಗಿ ಇಬ್ರು ನೋಡ್ತಾರೆ. ಬಂದಿರೋದು ಇಬ್ಬರೇ ಜನ, ಅದು ರಘು ಮತ್ತು ಶೇಖರ್. ಅವ್ರನ್ನ ನೋಡಿ ಇಲ್ಲಿ ಮಾಯಾ ಏನಿದಾಳು ಅವಳು ಸುಮ್ಮನೆ ರೂಮ್ ಒಳಗೆ ಹೋಗಿ ಡೋರ್ನ ಲಾಕ್ ಮಾಡ್ಕೋತಾಳೆ. ಇವ್ರು ಯಾಕೆ ಈ ರೀತಿ ಮಾಡಿದ್ಲು ಅಂತ ಅರ್ಜುನ್ಗೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಅವಳು ಕೂಡ ಈ ಕಂಪ್ನಿನಲ್ಲಿ ಕೆಲಸ ಮಾಡಿದ್ದು, ಇವರಿಬ್ರು ಇವಳಿಗೆ ಚೆನ್ನಾಗಿ ಗೊತ್ತು. ಆದ್ರೂ ಕೂಡ ಯಾಕೆ ರೂಮ್ ಒಳಗೆ ಹೋಗಿ ಇವಳು ಲಾಕ್ ಮಾಡ್ಕೊಂಡ್ಲು ಅಂತ ಇವನಿಗೆ ಅರ್ಥ ಆಗ್ಲಿಲ್ಲ. ಏನಾದ್ರೂ ಆಗ್ಲಿ ಅಂತ ಇವನು ಅವ್ರಿಬ್ರು ಒಳಗೆ ಕರೆದು ವೆಲ್ಕಮ್ ಮಾಡಿ ಅವ್ರನ್ನ ಸೋಫಾ ಮೇಲೆ ಕೂರಿಸಿ, ನೋಡಿ ಸರ್ ಹೇಗಿದೆ ನನ್ನ ಹೊಸ ಮನೆ ಅಂತ ಮನೆಯೆಲ್ಲ ತೋರಿಸ್ತಾನೆ. ಮನೆಯಲ್ಲೇ ಎಕ್ಸ್ಪ್ಲನೇಷನ್ ಮಾಡ್ತಾನೆ, ಇದು ಈ ರೀತಿ ಏನೇನಿದೆ ಮನೆಯಲ್ಲಿ ಎಲ್ಲ ಹೇಳ್ತಾನೆ. ಅವಾಗ ಶೇಖರ್ ಮತ್ತು ಮ್ಯಾನೇಜರ್ ಏನಿದ್ದಾರೆ ಇವರಿದ್ರು HR ಮತ್ತು ಮ್ಯಾನೇಜರ್, ಏನಪ್ಪ ಅವಾಗಿಂದ ಬರೀ ಮನೇನ ತೋರಿಸ್ತಾ ಇದೆ, ಮನೆಯವ್ರು ಎಲ್ಲಿ ಅಂತ ಕೇಳ್ತಾನೆ. ಅವಾಗ ಅವ್ರು ಸ್ವಲ್ಪ ಒಳಗಡೆ ಇದ್ದಾಳೆ, ಹಂಗೆ ಡ್ರೆಸ್ ಚೇಂಜ್ ಮಾಡ್ತಾರೆ, ಏನೋ ಒಂಚೂರು ಹೇಳ್ತಾನೆ. ಹೌದಾ ಓಕೆ ಅಂತ ಅವರು ಸುಮ್ಮನೆ ಕೂತ್ಕೋತಾರೆ. ಸುಮ್ಮನೆ ಕೂತ್ಕೊಂಡಾಗ ಸ್ವಲ್ಪ ಹೊತ್ತಾದ್ಮೇಲೆ ಕಿಚನ್ ಇಂದ ಏನೋ ಒಂದು ಶಬ್ದ ಬರುತ್ತೆ. ಏನ್ ಶಬ್ದ ಬರುತ್ತೆ ಅಂತ 3 ಜನ ಕಿಚನ್ ಕಡೆನೇ ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತಾರೆ. ಅರ್ಜುನ್ ಅನ್ಕೋತಾನೆ ಹೆಂಡತಿಗೆ ತುಂಬಾ ಕೋಪ ಬಂದಿರ್ಬೇಕು ಅಂತ ಇವನು ಕಿಚನ್ ಒಳಗೆ ಹೋಗ್ತಾನೆ. ಕಿಚನ್ ನಲ್ಲಿ ಹೋಗಿ, ಪ್ಲೀಸ್ ಇವತ್ತು ಒಂದಿನ ಈ ರೀತಿ ಮಾಡಬೇಡ, ಸುಮ್ಮನೆ ಇರು. ಅವ್ರು ಬಂದರೆ ಅವರು ಸ್ವಲ್ಪ ಹೊತ್ತು ಇನ್ನೇನು ಅವ್ರು ಹೊರಟು ಹೋಗ್ಬಿಡ್ತಾರೆ. ಸೊ ಪ್ಲೀಸ್ ನಾನು ಮರ್ಯಾದೆ ತೆಗಿಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಅವಳು ಸರಿ ಅಂತ ಸುಮ್ಮನಾಗ್ತಾಳೆ. ಅರ್ಜುನ್ ಒಳಗಿಂದ ಕೂಗ್ತಾನೆ, ಸರ್ ನಿಮ್ಗೆ ಏನ್ ಬೇಕು, ಕಾಫಿ ಬೇಕಾ ಟೀ ಬೇಕಾ ಅಂತ ಕೇಳಿದಾಗ ಅವರು ಕಾಫಿ ಅಂತ ಹೇಳ್ತಾರೆ. ಸೊ ಆಯ್ತು ಸರ್ ಬರ್ತೀವಿ ಅಂತ ಇನ್ನೇನು ಕಾಫಿ ರೆಡಿ ಮಾಡಿಕೊಂಡು ಅರ್ಜುನ್ ಅವ್ರ ಮುಂದೆ ತಗೊಂಡು ಹೋಗ್ತಾನೆ. ಅವರು ಕಾಫಿನ ಒಂದ್ಸಿ ಕುಡಿದಾಗ ಅವ್ರಿಗೆ ಆ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಅದ್ಭುತವಾದ ಟೇಸ್ಟ್. ಈ ರೀತಿ ಕಾಫಿ ಲೈಫ್ ನಲ್ಲಿ ಕುಡ್ದೇ ಇಲ್ಲ ಅಂತಾರೆ.
ಈ ಕಾಫಿ ಟೇಸ್ಟ್ ಕೂಡ ಅರ್ಜುನ್ಗೆ ಒಂದು ರೀತಿ ವಿಚಿತ್ರ ಅನ್ನಿಸ್ತು. ಇಷ್ಟೊಂದು ಚೆನ್ನಾಗಿರೋ ಕಾಫಿ ಅವ್ನ ಲೈಫ್ನಲ್ಲಿ ಕುಡ್ದಿರ್ಲಿಲ್ಲ. ಅದಕ್ಕೋಸ್ಕರ ಇವನು ಮಾಯಾ ಹತ್ರ ಹೋಗಿ ಇವತ್ತಿನ ತುಂಬಾ ಸ್ಪೆಷಲ್ ಕಾಫಿ ಮಾಡಿದೆ, ಕಾಫಿನಲ್ಲಿ ಏನ್ ಬೆರೆಸಿದೆ ಅಂತ ಕೇಳ್ತಾನೆ. ಅವಳು ಹೇಳೋ ಉತ್ತರ ಕೇಳಿ ಇವನಿಗೆ ಮನ್ಸಿಗೆ ತುಂಬಾ ಆಘಾತ ಆಗುತ್ತೆ. ಯಾಕೆಂದ್ರೆ ಅವಳು ಹೇಳೋ ಉತ್ತರ ಏನಂದ್ರೆ, ಇದರಲ್ಲಿ ನಾನು ರಕ್ತ ಬೆರೆಸಿದ್ದೇನೆ. ಇಷ್ಟು ಕೇಳಿದ್ದೆ ತಡ ಇವನ್ ಮನ್ಸಲ್ಲಿ ಒಂದು ರೀತಿ ನಡಕ, ಅವಳ ಧ್ವನಿಯಲ್ಲಿ ಏನೋ ಒಂದು ರೀತಿ ವಿಚಿತ್ರವಾದ ಕಂಪನ ಇತ್ತು. ಸ್ನೇಹಿತರೆ, ಇನ್ನು ಮುಂದೆ ಕಥೆ ಅಂತೂ ತುಂಬಾ ಇಂಟ್ರೆಸ್ಟಿಂಗ್, ತುಂಬಾ ಭಯಾನಕ, ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದೇ ರೀತಿ ಭಯಾನಕ ಡಿಫ್ರೆಂಟ್ ಆದ ಕಥೆಗಳು ನಾನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಸೊ ಫ್ರೆಂಡ್ಸ್, ಈಗ ಕಥೆನ ಶುರು ಮಾಡೋಣ. ಅವಳು ಈ ಕಾಫಿನಲ್ಲಿ ರಕ್ತ ಅಂತ ಹೇಳಿದಾಗ ಅವನಿಗೆ ನಿಜಕ್ಕೂ ತುಂಬಾ ಆಶ್ಚರ್ಯ ಇತ್ತು. ಅವಳು ನೋಡೋ ದೃಷ್ಟಿ ಕೂಡ ಒಂದು ರೀತಿ ವಿಚಿತ್ರವಾಗಿ ಭಯಾನಕವಾಗಿತ್ತು. ಅವಳು ಅವನನ್ನೇ ವಿಚಿತ್ರವಾಗಿ ನೋಡ್ತಾ ಇದ್ಲು ಅರ್ಜುನ್. ಅವ್ಳು ಯಾಕೆ ಈ ರೀತಿ ಇವತ್ತು ನೋಡ್ತಾ ಇದ್ದಾಳೆ, ಅವನ ಎಕ್ಸ್ಪ್ರೆಷನ್ ಯಾಕೆ ಬದಲಾಗ್ತಾ ಇದೆ ಅಂತ ಇವನಿಗೆ ಅರ್ಥನೇ ಆಗೋದಿಲ್ಲ. ಆದ್ರೆ ಇವ್ರ ಮುಂದೆ ಬರೋದಕ್ಕೆ ಒಪ್ಕೋತಾ ಇಲ್ಲ. ಇವಳು ಕಿಚನ್ ನಲ್ಲೇ ಇದ್ದಾಳೆ. ಬೆಡ್ರೂಮ್ ಇಂದ ಕಿಚನ್ ವರೆಗೂ ಹೇಗ್ ಬಂದ್ಲು ಅದು ಕೂಡ ಇವರಿಗೆ ಸರಿಯಾಗಿ ಅರ್ಥ ಆಗಿಲ್ಲ. ಅದು ಇವನಿಗೂ ಅರ್ಥ ಆಗಿಲ್ಲ. ಇವನು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಯಾಕೆಂದ್ರೆ ಇವನಿಗೆ ಆಗಿರುವಂತ ಆಘಾತ ಅಂತದಿತ್ತು. ಇನ್ನೇನು ಕಾಫಿನಲ್ಲಿ ರಕ್ತ ಬೆರೆಸಿ ಅಂತ ಕೇಳಿ ಇವನಿಗೆ ಒಂದ್ ರೀತಿ ಭಯ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಇವಳು ಏನೋ ಜೋಕ್ ಮಾಡಿರ್ಬೇಕು ಅಂತ ಹೋಗಿ ಮತ್ತೆ ಕೂತ್ಕೋತಾನೆ, ಅವ್ರ ಜೊತೆ ಮಾತಾಡ್ತಾ ಇರ್ತಾನೆ. ಇನ್ನೇನು ಸಂಜೆ ಸುಮಾರು 9:30 ಊಟ ಎಲ್ಲ ಮಾಡಿದ್ದಾರೆ. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಅವಾಗ ಕೂಡ ಇವಳು ಅದನ್ನೇ ಹೇಳ್ತಾಳೆ, ಊಟದಲ್ಲಿ ನಾನು ದಿನ ಬೆರೆಸಿದ್ದೀನಿ ಅಂತ. ಆದ್ರೆ ಇವ್ರು ಎಷ್ಟೊತ್ತಾದ್ರೂ ಕೂಡ ಮಾಯಾ ಇವ್ರ ಮುಂದೆ ಬಂದೇ ಇರ್ಲಿಲ್ಲ. ಇರ್ಲಿ ಅಂತ ಇವ್ರು ಇಲ್ಲಿ ಮನೆಗೆ ಹೋಗೋದಕ್ಕೆ ಇವರು ರೆಡಿ ಆಗ್ತಾರೆ. ಅಷ್ಟರಲ್ಲಿ ವಾತಾವರಣದಲ್ಲಿ ವಿಚಿತ್ರವಾದ ಬದಲಾವಣೆ. ತುಂಬಾ ಜೋರಾಗಿ ಗಾಳಿ ಬೀಸೋದಕ್ಕೆ ಪ್ರಾರಂಭ ಆಯ್ತು. ಗುಡುಗು ಮಳೆ ಎಲ್ಲ ಪ್ರಾರಂಭ ಆಯ್ತು. ಮನೆಯಿಂದ ಹೊರಗೆ ಹೋದಕ್ಕೂ ಒಂದು ರೀತಿ ವಿಚಿತ್ರವಾದ ಭಯ. ಯಾಕೆಂದ್ರೆ ಅಷ್ಟೊಂದು ಜೋರಾದ ಗುಡುಗು ಮಿಂಚಿನ ಶಬ್ದ ಕೇಳಿಸ್ತಾ ಇತ್ತು. ಅವಾಗ ಅರ್ಜುನ್ ಹೇಳ್ತಾನೆ, ಸರ್ ಇವತ್ತು ಒಂದಿನ ರಾತ್ರಿ ನೀವು ಇಲ್ಲೇ ಮಲ್ಕೋಬಹುದಲ್ಲ ಅಂತ. ಇವರಿಬ್ರು ಹಾಗೆ ಆಗುತ್ತೆ, ನಾವು ಮನೆಗೆ ಹೋಗ್ಲೇಬೇಕು ಅಂತ ಇವರು ಕಾರ್ ಕಡೆ ಹೋಗ್ತಾರೆ. ಕಾರ್ ಕಡೆ ಇನ್ನೇನು ಹೋಗ್ಬೇಕು ಅಷ್ಟರಲ್ಲಿ ಕಾರ್ ಮೇಲೆ ಯಾವುದೋ ಒಂದು ಮರ ಬಂದು ಬಿದ್ದಾಗ ಕಾರ್ ಪೂರ್ತಿಯಾಗಿ ಡ್ಯಾಮೇಜ್ ಆಗೋಯ್ತು. ಇದರಿಂದ ಎಲ್ರಿಗೂ ಆಶ್ಚರ್ಯ ಆಯ್ತು. ಕಾರ್ ಮೇಲೆ ಒಂದು ಮರ ಬಂದು ಬಿದ್ದಿದೆ. ಅಕ್ಕಪಕ್ಕದಲ್ಲಿ ಯಾವುದೇ ಮರ ಕೂಡ ಇರ್ಲಿಲ್ಲ. ಯಾವುದೋ ಒಂದು ಮರ ಹಾರ್ಕೊಂಡು ಬಂದು ಇವ್ರ ಗಾಡಿ ಮೇಲೆ ಬಿದ್ದಿದ್ದೇನೋ ಈ ರೀತಿಯಾಗಿ ಫೀಲ್ ಆಗ್ತಾ ಇತ್ತು. ಇವ್ರಿಗೆ ತಲೆ ಕೈ ಹಚ್ಕೊಂಡು ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ, ಆಯ್ತು ಅರ್ಜುನ್ ನೀನ್ ಹೇಳೋದು ಸರಿ, ಇವತ್ತು ಒಂದು ರಾತ್ರಿ ನಾವು ಇಲ್ಲೇ ಮಲಗ್ತೀವಿ ಅಂತ ಅವ್ರ ಮನೆಯಲ್ಲಿ ಮಲಗೋದಕ್ಕೆ ಇವರಿಬ್ಬರು ಡಿಸೈಡ್ ಮಾಡ್ತಾರೆ. ರಾತ್ರಿ ಸುಮಾರು 11:30 ಎಲ್ರು ಮಲ್ಕೊಂಡಿದ್ದಾರೆ. ಎಲ್ರಿಗೂ ಒಂದು ಸಪ್ರೇಟ್ ಆದ ರೂಮ್ ಅನ್ನ ಕೊಟ್ಟಿದ್ದ ಅರ್ಜುನ್. ಯಾಕೆಂದ್ರೆ ಇವನ್ ಮನೆ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ಸಪ್ರೇಟ್ ರೂಮ್ ಕೊಟ್ಟಾಗ ಇವರಿಬ್ರು ಒಂದು ರೂಮ್ ನಲ್ಲಿ ಮಲ್ಕೊಂಡಿದ್ದಾರೆ. ನಿಮ್ಗೆ ಶೇಖರ್ ಮತ್ತು ಸಪ್ರೇಟ್ ಆದ ರೂಮ್ ನಲ್ಲಿ ಮಲ್ಕೊಂಡಿದ್ರು. ರಾತ್ರಿ ಸುಮಾರು 12:30 ಮ್ಯಾನೇಜರ್ ಎದ್ದು ನೀರ್ ಕುಡಿಬೇಕು ಅಂತ ಕಿಚನ್ ಕಡೆ ಹೋಗ್ತಾನೆ. ಕಿಚನ್ ಕಡೆ ಹೋದಾಗ ಕಿಚನ್ ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಇವನು ನೀರ್ ಕುಡಿಬೇಕು ಅಂತ ಕಿಚನ್ ಕಡೆ ಹೋದಾಗ ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಅವಾಗ ಒಂದು ವಿಚಿತ್ರವಾದ ಧ್ವನಿ ಕೇಳಿಸುತ್ತೆ. ನೀರ್ ಬೇಕಾ ಮ್ಯಾನೇಜರ್ ಸಾಹೇಬ್ರೆ? ಈ ಧ್ವನಿ ಕೇಳಿದಾಗ ಅವನಿಗೆ ತುಂಬಾ ಭಯ ಆಯ್ತು. ಈ ಧ್ವನಿ ಎಲ್ಲಿ ಕೇಳಿದ ಅಂತ ಅವನಿಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ಧ್ವನಿ ಬೇರೆ ಯಾರ್ದು ಅಲ್ಲ, ಈ ಧ್ವನಿ ಮಾಯಾದಾಗಿತ್ತು. ಅವಾಗ ಇವನು ಆಶ್ಚರ್ಯದಿಂದ ಮಾಯಾ ಇಷ್ಟೇ ತೊದಲ್ತಾ ಅಂದಾಗ ಅವಳು, ಯಾಕೆ ಸಾಹೇಬ್ರೆ ನನಗೆ ಗುರುತು ಸಿಗ್ಲಿಲ್ವಾ ಅಂತ ನಿಂತ ಜಾಗದಿಂದಾನೇ ಉಲ್ಟಾ ಟರ್ನ್ ಆಗ್ತಾಳೆ. ಅದರಿಂದ ಇವನು ತುಂಬಾ ಜೋರಾಗಿ ಕಿರ್ಚ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಯಾಕೆ ಅಂದ್ರೆ ಅಲ್ಲಿ ನಿಂತಿರೋದು ಮಾಯಾನೇ ಆಗಿದ್ಲು. ಆದ್ರೆ ಅವಳ ಕಣ್ಣಿಂದ ವಿಚಿತ್ರವಾದ ಕೆಂಪು ನೀರು ಹರಿತಾವ. ಅದು ಸ್ಮೈಲ್ ಮಾಡ್ತಾ ಇದ್ಲು, ಅವಳು ಕೂದಲೆಲ್ಲ ಹಾರಾಡ್ತಾ ಇತ್ತು. ಅವನ ಕಡೆ ನಿಂತ ಜಾಗದ ಉಲ್ಟಾ ಟರ್ನ್ ಮಾಡಿದಾಗ ಅವನು ನಿಜಕ್ಕೂ ತುಂಬಾ ಭಯ ಪಟ್ಟಿದ್ದ. ಅವನ ಕೈಯಲ್ಲಿ ಒಂದು ಲೋಟ ಇತ್ತು. ಆ ಲೋಟದಿಂದ ವಿಚಿತ್ರವಾದ ನೀರು ಹರಿತಾ ಇತ್ತು. ಕೆಂಪು ಮತ್ತು ಕಪ್ಪು ಬಣ್ಣ ಮಿಶ್ರಿತ. ಆ ನೀರು ಕೆಳಗೆ ಬಿದ್ದಿದ್ದೆ ತಡ ಆ ನೀರಿಂದ ವಿಚಿತ್ರವಾಗಿ ಹೊಗೆ ಬರ್ತಾ ಇತ್ತು. ಆ ನೀರೆಲ್ಲ ಆವಿಯಾಗಿ ಮೇಲೆ ಹಾರ್ತಾ ಇತ್ತು. ಇದರಿಂದ ಅವನು ಭಯ ಪಟ್ಕೊಂಡು ಓಡಿ ಹೋಗ್ತಾನೆ. ಇನ್ನೇನು ಓಡಿ ಕಿಚನ್ ಇಂದ ಹೊರಗೆ ಹೋಗ್ಬೇಕು ಅಷ್ಟರಲ್ಲಿ ಮುಂದೆ ಮತ್ತೆ ಯಾರೋ ಬಂದು ನಿಂತಿದ್ದಾರೆ. ಕೈಯಲ್ಲಿ ಒಂದು ಲೋಟ ಹಿಡ್ಕೊಂಡು, ಯಾಕೆ ಸಾಹೇಬ್ರೆ ನೀರ್ ಬೇಡವಾ ಅಂತ ಮತ್ತೆ ಅವನ್ ಮುಂದೆ ಹಿಡಿತಾನೆ. ಅವನ್ ಮುಂದೆ ಹಿಡಿದಾಗ ಇವನು ಮತ್ತೆ ಭಯ ಪಟ್ಕೊಂಡು ಒಳಗೆ ಹೋಗ್ಬೇಕು ಅಂತಾನೆ. ಒಳಗೂ ಕೂಡ ಅವಳೆ, ಹೊರಗೂ ಕೂಡ ಮಾಯಾ ನಿಂತಿದ್ಲು. ಇದರಿಂದ ಭಯ ಪಟ್ಕೊಂಡು ಇವನು ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಅಲ್ಲೇ ಒದ್ದಾಡ್ತಾ ಇದ್ದಾನೆ, ಅಲ್ಲಿ ಕಿರ್ಚಾಡ್ತಾ ಇದ್ದಾನೆ. ಹಂಗೆ ಸ್ವಲ್ಪ ಹೊತ್ತಾದ್ಮೇಲೆ ಅವನ ತಲೆಯಿಂದ
ನೀರು ಹರಿಯೋದಕ್ಕೆ ಪ್ರಾರಂಭ ಆಯಿತು. ನೀರಿನ ಹನಿಗಳು ನಿಧಾನವಾಗಿ ಬೀಳ್ತಾ ಇತ್ತು. ಇವನು ಹಿಂದೆ ತಲೆಗೆ ಕೈ ಇಟ್ಕೊಂಡು ನೋಡ್ತಾನೆ. ಕೈಗೆ ಅಂಟಿರೋದು ಬೇರೆ ಯಾವುದೋ ಅಲ್ಲ, ಅದು ಕೆಂಪು ನೀರಾಗಿತ್ತು. ಅದು ನೋಡಿ ಇವನು ಮತ್ತೆ ಭಯ ಪಡ್ತಾನೆ. ಇವನಿಗೀಗ ನೆನಪಾಗಿದ್ದೇನೆಂದ್ರೆ ಮಾಯಾ ಇವಳು ಅದ್ ಮೇಲಿಂದ ಬಿದ್ದಾಗ ಇವಳು ತಲೆಯಿಂದ ಯಾವ ರೀತಿ ಗಾಯ ಆಗಿತ್ತು, ಅಲ್ಲಿ ಸ್ವಲ್ಪ ಸ್ವಲ್ಪ ಕೆಂಪು ನೀರು ಬರ್ತಾ ಇತ್ತು. ಅದೇ ರೀತಿ ಕೆಂಪು ನೀರು ಇವನ ತಲೆಯಿಂದಾನು ಬರ್ತಾ ಇತ್ತು. ಆದ್ರೆ ಅವಳು ತನ್ನ ದೇಹ ಅಲ್ಲಿ ತ್ಯಾಗ ಮಾಡಿದ್ಲು. ಆದ್ರೆ ಇಲ್ಲಿ ಇವನು ತನ್ನ ದೇಹ ತ್ಯಾಗ ಮಾಡಿರ್ಲಿಲ್ಲ. ಆದರೆ ಆ ನೋವೇನಿದೆಯಲ್ಲ, ಆ ನೋವು ಇವನು ಇಂಚಾಗಿ ಅನುಭವಿಸ್ತಾ ಇದ್ದ. ಇನ್ನು ಭಯ ಪಟ್ಟುಕೊಂಡು ಅಲ್ಲೇ ಕೈ ಮುಗಿದು ಮಾಯಾ ನನಗೆ ಕ್ಷಮಿಸು ಅಂತ ಕ್ಷಮೆ ಕೇಳ್ತಾ ಇದ್ದಾನೆ. ಅವಳು ಕ್ಷಮೆ ಕೊಡೋದಿಲ್ಲ. ಅವಳು ಒಂದು ರೀತಿ ವಿಚಿತ್ರವಾಗಿ ನಗ್ತಾ ಅವನು ಮುಂದೆನೆ ನಡ್ಕೊಂಡು ಬರ್ತಾ ಇದ್ದಾಳೆ. ನಡ್ಕೊಂಡು ಬರ್ಬೇಕಾದ್ರೆ ಇವನು ಅವಳ ಕಾಲ್ ಕಡೆ ನೋಡ್ತಾನೆ. ಕಾಲ್ ಕಡೆ ನೋಡಿ ತುಂಬಾ ಭಯ ಪಡ್ತಾನೆ. ಯಾಕೆಂದ್ರೆ ಅವಳ ಕಾಲುಗಳು ಒಂದ್ ರೀತಿ ವಿಚಿತ್ರವಾಗಿ ಟರ್ನ್ ಆಗಿತ್ತು. ಅವಳ ಕಾಲಿನ ಒಂದ್ ರೀತಿ ಹೊಗೆ ರೀತಿ ಕಾಣ್ತಾ ಇತ್ತು. ಇವನು ಭಯದಿಂದ ಹಿಂದೆ ಹೋಗ್ತಾ ಇದ್ದಾನೆ. ಅವಳು ನಡ್ಕೊಂಡು ಬರ್ತಾ ಇಲ್ಲ. ಅವಳು ಸ್ವಲ್ಪ ಏರ್ನಲ್ಲಿ ಟ್ರಾವೆಲ್ ಅಂದ್ರೆ ಅವಳು ತೇಲ್ತಾ ಬರ್ತಾ ಇದ್ದಾನೆ. ಕಾಲಿನಲ್ಲಿ ಮುಂದೆನೆ ಬರ್ತಾ ಇದ್ದಾಳೆ. ಇವನು ಭಯ ಪಟ್ಕೊಂಡು ಹಿಂದೆ ಸರಿತಾ ಇದ್ದಾನೆ. ಹಿಂದೆ ಸರಿದಾಗ ಅಲ್ಲಿ ಒಂದು ಗೋಡೆವರೆಗೆ ಇವನು ಅಲ್ಲಿ ಕಣ್ಣು ಮುಚ್ಚಿ ಕೂತ್ಕೋತಾನೆ. ಅಷ್ಟರಲ್ಲಿ ಯಾರು ಇವನಿಗೆ ಹಿಂದಿಂದ ಬಲವಾಗಿ ಹೊಡೆದಾಗುತ್ತೆ. ಅಷ್ಟೇ ಇವನು ದೊಡ್ಡ ಕಣ್ಣು ಓಪನ್ ಮಾಡಿ ಅಲ್ಲೇ ಮಲ್ಕೋತಾನೆ. ಸ್ವಲ್ಪ ಹೊತ್ತಾದ ಮೇಲೆ ರಘುಗೆ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ಮ್ಯಾನೇಜರ್ ಏನೋ ನೋಡಿ ಭಯ ಪಟ್ಟಿದ್ದಾನೆ. ಅವನ ಹಿಂದೆ ಕಪ್ಪು ನೆರಳು. ಆ ದೃಶ್ಯ ನೋಡಿ ಇವನು ಭಯದಿಂದ ಎದ್ದು ಕೂತ್ಕೊಂಡಿದೆ ತಡ ಯಾರು ನಗು ಶಬ್ದ ಇವನಿಗೆ ಕೇಳಿಸುತ್ತೆ. ಯಾರು ನಗ್ತಾ ಇದಾರಂತೆ ಆ ಕಡೆ ಈ ಕಡೆ ನೋಡ್ತಾನೆ. ಇವನ ಕಣ್ಣಿಗೆ ಯಾರು ಕಾಣಿಸೋದಿಲ್ಲ. ಆ ಶಬ್ದ ಸ್ವಲ್ಪ ಹೊರಗಿಂದ ಬರ್ತಾ ಇತ್ತು. ಇವನು ನಿಧಾನವಾಗಿ ಎದ್ದು ಮುಂದೆ ಹೋಗ್ತಾ ಇದ್ದಾನೆ. ಮುಂದೆ ಹೋಗ್ತಾ ಅಲ್ಲಿ ಒಂದು ಮಿರರ್ನಲ್ಲಿ ಒಂದು ಆಕೃತಿ ನೋಡ್ತಾನೆ. ಅದು ನೋಡಿ ತುಂಬಾ ಭಯ ಪಟ್ಕೊಂಡು ಆ ಕನ್ನಡಿ ಕಡೆ ನೋಡಿ ಮಾಯಾ ಇಷ್ಟೇ ಹೇಳ್ತಾ ಅವನು ಹಿಂದೆ ಹೋಗ್ತಾ ಇದ್ದಾನೆ. ಹಿಂದೆ ಹೋಗ್ತಾ ಮತ್ತೆ ನಗು ಶಬ್ದ ಕೇಳಿಸುತ್ತೆ. ಇವನು ಅಲ್ಲಿಂದ ಓಡಿ ಹೋಗ್ತಾನೆ. ಎಲ್ಲಿ ಓಡಿ ಹೋಗ್ಬೇಕಂತ ಅರ್ಥ ಆಗಿದೆ. ಮುಂದೆ ಒಂದು ಬಾತ್ರೂಮ್ ಕಡೆ ಇವನು ಓಡಿ ಹೋಗ್ತಾನೆ. ಅಲ್ಲಿ ಬಾತ್ರೂಮ್ ಒಳಗೆ ಹೋಗಿ ಇವನು ಲಾಕ್ ಮಾಡ್ಕೊಂಡಿದ್ದೆ ತಡ ಅಲ್ಲಿ ವಿಚಿತ್ರವಾದ ಶಬ್ದ ಕೇಳಿಸೋಕೆ ಪ್ರಾರಂಭ ಆಯಿತು. ಇನ್ನು ಮತ್ತೆ ಮಿರರ್ ಮುಂದೆ ನೋಡ್ತಾನೆ. ಮಿರರ್ ಮುಂದೆ ಮತ್ತೆ ಅದೇ ಆಕೃತಿ ಕಾಣ್ತಾ ಇದೆ. ಆಮೇಲೆ ಅಲ್ಲಿ ಕೆಳಗೆ ನೀರು ಬೀಳ್ತಾ ಇದೆ, ಕೆಂಪು ನೀರು. ಅದು ನೋಡಿ ಭಯ ಪಟ್ಕೊಂಡು ಮತ್ತೆ ಡೋರ್ ಓಪನ್ ಮಾಡಿ ಮತ್ತೆ ಹೊರಗೆ ಹೋಗಿ ಇವನು ತನ್ನ ರೂಮ್ ಕಡೆ ಹೋಗ್ತಾನೆ. ಇವನಿಗೆ ಯಾವ ರೂಮ್ನಲ್ಲಿ ಮಲ್ಕೊಂಡಿದ್ನೋ ಅಲ್ಲಿ ಹೋಗಿ ಇವನು ರೆಸ್ಟ್ ಮಾಡಿ ಇವನು ಅಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ಯಾರು ಇವನನ್ನ ಬಲವಾಗಿ ಬೆಡ್ ಮೇಲೆ ಮಲಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅನುಭವ ಆಗ್ತಾ ಇತ್ತು ಅವನಿಗೆ. ಈಗ ಮಲ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಯಾರು ಬಲವಾಗಿ ಫೋರ್ಸೆಬಲಿ ಅವನಿಗೆ ಎದೆ ಮೇಲೆ ಭಾರ ಹಾಕಿ ಅವನಿಗೆ ಮಲಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ರೀತಿ ಆದಾಗ ಅವನು ಅಲ್ಲೇ ಒದ್ದಾಡ್ತಾ ಮಲ್ಕೊಂಡಿದ್ದಾನೆ. ಇವನಿಗೆ ಎದೆ ಮೇಲೆ ಯಾರು ತುಂಬಾ ಜೋರಾಗಿ ಪ್ರೆಸ್ ಮಾಡ್ತಾ ಇದ್ದಾರೆ. ಆ ನೋವು ಇವನ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಇವನು ಜೋರಾಗಿ ಕಿರಿಸ್ಬೇಕು ಅಂತಾನೆ. ಆದ್ರೆ ಯಾರು ಇವನ ಬಾಯಿನ ಗಟ್ಟಿಯಾಗಿ ಹಿಡಿದಾರೆ. ಈ ರೀತಿಯಾಗಿ ಫೀಲ್ ಆಗ್ತಾ ಇತ್ತು. ಇವನು ಅಲ್ಲೇ ಒದ್ದಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಇವನು ಕೂಡ ಕಣ್ಣು ಮುಚ್ತಾನೆ. ಕಟ್ಟು ಬೆಳಿಗ್ಗೆ 6:30. ಅರ್ಜುನ್ ಎದ್ದು ಕಿಚನ್ ಕಡೆ ಮತ್ತು ಆ ರೂಮ್ ಕಡೆ ನೋಡಿದಾಗ ಇವನಿಗೆ ನಿಜಕ್ಕೂ ತುಂಬಾ ಆಶ್ಚರ್ಯ ಆಯ್ತು. ಇದನ್ನ ನೋಡಿ ಮಾಯಾ ಕೂಡ ಅವಳು ಆಶ್ಚರ್ಯ ಪಡ್ತಾಳೆ. ಇದೇನಾಯ್ತು ಅಂತ ಅವಳಿಗೂ ಅರ್ಥ ಆಗಿಲ್ಲ. ಏನೋ ಈ ರೀತಿ ಅವಳು ಆಕ್ಟ್ ಮಾಡ್ತಾ ಇತ್ತು. ಆದ್ರೆ ಅವಳ ಮುಖದಲ್ಲಿ ವಿಚಿತ್ರವಾದ ಒಂದು ಹೊಳಪಿತ್ತು. ಅದನ್ನ ಅರ್ಜುನ್ ಅಬ್ಸರ್ವ್ ಮಾಡೋದಿಲ್ಲ. ಇದರಿಂದ ಅವನು ತುಂಬಾ ತಲೆನೋವು ಆಗುತ್ತೆ ಅವನಿಗೆ. ಅರ್ಜುನ್ಗೆ ಅವನು ಇಮಿಡಿಯೇಟ್ಲಿ ಪೊಲೀಸ್ಗೆ ಕಾಲ್ ಮಾಡ್ತಾನೆ. ಪೊಲೀಸ್ ಏನ್ ಮಾಡ್ತಾರೆ ಅಂದ್ರೆ 2 ಬಾಡಿನ ತಗೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಕೊಟ್ಟಾಗ ಅಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಬರುತ್ತೆ. ಸೊ ಇವರಿಬ್ಬರಿಗೂ ಹಾರ್ಟ್ ಅಟ್ಯಾಕ್ ಆಗಿರ್ಲಿಲ್ಲ. ಏನಾಗಿದೆ ಅಂತ ಕೇವಲ ಇವರಿಬ್ಬರಿಗೆ ಮತ್ತು ಮಾಯಾಗೆ ಮಾತ್ರ ಗೊತ್ತಿತ್ತು. ಅಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ಅರ್ಜುನಿಗೆ ಯಾವುದೇ ರೀತಿ ಸಮಸ್ಯೆ ಏನೂ ಆಗಲಿಲ್ಲ. ಆದ್ರೆ ಒಂದು ದಿನ ಈ ಪಕ್ಕದ ಮನೆ ಅಂಕಲ್ ಮದುವೆ ಆಗುವಂತ ಏನು ಸಜೆಷನ್ ಕೊಟ್ಟಿದ್ನು ಅವನು ಕೇಳ್ತಾನೆ, ಯಾವಾಗಪ್ಪ ನೀನು ನಮ್ಮ ಸೊಸೆನ ತೋರಿಸೋದು ಅಂತ ಹೇಳಿದಾಗ, ಅಂಕಲ್ ಅವರು ಯಾರನ್ನೂ ಭೇಟಿ ಆಗೋದಿಲ್ಲ, ಸೊ ಅವರಿಗೆ ಯಾರನ್ನೂ ಭೇಟಿ ಆಗೋದು ಇಷ್ಟ ಇಲ್ವಂತೆ ಅಂತ. ಅವಾಗ ಇವನು ಅದೇಗಾಗುತ್ತಪ್ಪ, ಯಾರನ್ನೂ ಭೇಟಿ ಆಗಲಿಲ್ಲ ಅಂದ್ರೆ ಹೇಗೆ, ಮೇ ಬಿ ಅವಳಿಗೆ ಹೊರಗಡೆ ಪ್ರಪಂಚ ಅಷ್ಟೊಂದು ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ನೀನೇನು ಮಾಡು, ಯಾವುದಾದ್ರೂ ಒಳ್ಳೆ ಪ್ಲೇಸ್ಗೆ ಹನಿಮೂನ್ ಕರ್ಕೊಂಡು ಹೋಗು, ಆಮೇಲೆ ಅವಳಿಗೂ ಸ್ವಲ್ಪ ಹೊರಗಡೆ ಸುತ್ತಿದಾಗ ಅವಳಿಗೂ ಸ್ವಲ್ಪ ಧೈರ್ಯ ಬರುತ್ತೆ, ಅವಳಿಗೂ ಸ್ವಲ್ಪ ಹೊರಗಿನ ಪ್ರಪಂಚ ಜ್ಞಾನ ಬರುತ್ತೆ ಅಂತ ಹೇಳಿದಾಗ ಇವನು ಓಕೆ ಅಂತ ಒಪ್ಕೋತಾನೆ. ಎಲ್ಲಿ ಹೋಗ್ಬೇಕಂತ ಯೋಚನೆ ಮಾಡ್ಬೇಕಾದ್ರೆ ಅಂಕಲ್ ಒಂದು ಸಜೆಸ್ಟ್ ಮಾಡ್ತಾನೆ. ಅಂದ್ರೆ ಅಲ್ಲಿ ಒಂದು ಚಿಕ್ಕ ಬೆಟ್ಟದ ಹಳ್ಳಿ ಅಂತ ಒಂದು ಊರಿದೆಯಪ್ಪ, ಅಲ್ಲಿ ಹಿಲ್ ಸ್ಟೇಷನ್, ಅಲ್ಲಿ ಒಂದು ಒಳ್ಳೆ ಹೋಟೆಲ್ ಇದೆ ಅಂತೆ, ಅಲ್ಲಿ ಹೋಗಿ ನೀವು ಇರ್ಬೋದು, ಮತ್ತೆ ಅಲ್ಲಿ ಸುತ್ತಾಡೋದಕ್ಕೂ ಸಾಕಷ್ಟು ಜಾಗ ಇದೆ ಅಂತ ಹೇಳಿದಾಗ ಇವನು ಸರಿ ಅಂಕಲ್ ನಾವು ಅಲ್ಲೇ ಹೋಗ್ತೀವಿ ಅಂತ ಅಲ್ಲಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾನೆ. ಅಲ್ಲಿ ಇವರಿಗೊಂದು ರೂಮ್ ಸಿಗುತ್ತೆ 404. ಅಲ್ಲಿ ಇವ್ರಿಗೂ ಇರಬೇಕು ಅಂತ ಯೋಚನೆ ಮಾಡಿದ್ದಾರೆ.
ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ರಾತ್ರಿ ಸುಮಾರು 11:30 ಆದ್ಮೇಲೆ ಯಾರೋ ನಿಮ್ಮ ಡೋರ್ನ ನಾಕ್ ಮಾಡಿದಾಗ ಆಗುತ್ತೆ, ನೀವು ಯಾರು ಡೋರ್ ಓಪನ್ ಮಾಡಬೇಡ ಅಂತ. ಅವ್ನು ಯಾಕೆ ಹಾಗೆ ಹೇಳಿದ್ನು ಅಂತ ಇವ್ರಿಬ್ಬರಿಗೂ ಅರ್ಥ ಆಗಿಲ್ಲ. ಏನಾಗ್ತಾ ಇದೆ ಅಂತ ಇವ್ರು ಯೋಚನೆ ಮಾಡ್ತಾನೆ 404 ರೂಮ್ ಏನಿದೆ ಅಲ್ಲಿ ಹೋಗಿ ಮಲ್ಕೋತಾರೆ. ಮಲ್ಕೊಂಡಾಗ ಕರೆಕ್ಟ್ ಆದ 11:30ಕ್ಕೆ ಯಾರೋ ಡೋರ್ ನಾಕ್ ಮಾಡೋ ಶಬ್ದ ಕೇಳಿಸುತ್ತೆ. ಅವಾಗ ಮಾಯ ಹೇಳ್ತಾಳೆ, ಪ್ಲೀಸ್ ಡೋರ್ ಓಪನ್ ಮಾಡಬೇಡ. ಅವ್ರನ್ನ ಆಲ್ರೆಡಿ ಹೇಳಿದಾರಲ್ವ ಅವರು 11 ಗಂಟೆ ಆದ್ಮೇಲೆ ಡೋರ್ ಓಪನ್ ಮಾಡಬೇಡ ಅಂತ, ಸೊ ಪ್ಲೀಸ್ ಓಪನ್ ಮಾಡಬೇಡ ಅಂತ ಹೇಳಿದಾಗ ಇವನು ಹೇಳ್ತಾನೆ, ಮಾಯಾ ನೀನು ಹೆದರ್ಕೋಬೇಡ, ಅವ್ರು ಹಂಗೆ ಸುಮ್ಮನೆ ಹೇಳಿರ್ಬೇಕು ಅಂತ ಡೋರ್ ಓಪನ್ ಮಾಡ್ತಾನೆ. ಹೊರಗೆ ಯಾರೂ ಇಲ್ಲ. ನಿನಗೆ ಆಶ್ಚರ್ಯ ಆಯ್ತು, ಯಾರಪ್ಪ ಇರ್ಬೋದು ಅಂತ ಇವನು ಮತ್ತೆ ಬಂದು ಮಲ್ಕೋತಾನೆ. ಬೆಳಿಗ್ಗೆ ಸುಮಾರು 6:30 ಅರ್ಜುನ್ಗೆ ಎಚ್ಚರ ಆಯಿತು. ನೋಡ್ತಾನೆ ಪಕ್ಕದಲ್ಲಿ ಅವನ ಹೆಂಡತಿನೇ ಇಲ್ಲ. ಇವನು ತುಂಬ ಶಾಕ್ ಆಯಿತು. ಇವನು ಹೋಟೆಲ್ನಲ್ಲಿ ಹೋಗಿ ಎಲ್ರಿಗೂ ವಿಚಾರಿಸ್ತಾನೆ, ಯಾರಾದ್ರೂ ನನ್ನ ಹೆಂಡತಿನ ನೋಡಿದ್ರ ಅಂತ. ಯಾರು ಇಲ್ಲ ಅಂತಾನೆ ಹೇಳ್ತಾರೆ. ಅಲ್ಲಿ ಒಬ್ಬ ರಿಸೆಪ್ಷನಿಸ್ಟ್ ಏನಿದ್ನೋ ಅವನಿಗೆ ಹೋಗಿ ಕೇಳಿದಾಗ, ಇಲ್ಲ ಸರ್ ನಿನ್ನೆ ರಾತ್ರಿ ನೀವು ಒಬ್ಬರೇ ಬಂದ್ರೆ, ನಿಮ್ಮ ಜೊತೆ ಯಾರು ಬಂದೇ ಇಲ್ಲ ಅಂತ ಹೇಳಿದಾಗ ಅವನಿಗೆ ನಿಜಕ್ಕೂ ತುಂಬಾ ಶಾಕ್ ಆಗುತ್ತೆ. ಇಲ್ಲ ನಾವಿಬ್ರು ಸೇರಿ ಬಂದಿದ್ದೀವಿ ಅಂತ ಹೇಳಿದಾಗ, ಹೌದಾ ಸರ್ ಒಂದ್ ಸೆಕೆಂಡ್ ವೇಟ್, ನಾನು CCTV ಕ್ಯಾಮ್ರಾ ಚೆಕ್ ಮಾಡ್ತೀನಿ ಅಂದಾಗ CCTV ಕ್ಯಾಮ್ರಾನಲ್ಲಿ ಚೆಕ್ ಮಾಡಿ ನೋಡಿದಾಗ ಇವನು ಒಬ್ಬನೇ ಇದ್ದಾನೆ, ಇವನ್ ಜೊತೆ ಯಾರು ಇಲ್ಲ. ಇದು ನೋಡಿ ಇವನಿಗೆ ತುಂಬಾ ಆಶ್ಚರ್ಯ ಆಯಿತು. ಆಮೇಲೆ ಇವರ ಹೋಟೆಲ್ನಲ್ಲಿ ಮತ್ತೊಂದು ಕೆಟ್ಟ ಸಿಸ್ಟಮ್ ಏನಿತ್ತು ಅಂದ್ರೆ, ಬೆಡ್ರೂಮ್ನಲ್ಲಿ ಕೂಡ ಇವರು CCTV ಕ್ಯಾಮ್ರಾನ ಹಾಕಿದ್ರು. ಸೊ ಇದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ. ಆದ್ರೆ ಇವ್ರು ಯಾವ ಕಾರಣಕ್ಕೋಸ್ಕರ ಹಾಕಿದ್ರು ಅದು ಇವರಿಗೆ ಮಾತ್ರ ಗೊತ್ತು. ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ, ಬೆಡ್ರೂಮ್ನಲ್ಲಿ ಕೂಡ ಇವನು ಮಲ್ಕೊಂಡಿದ್ದು ಒಬ್ಬನೇ. ಈಗ ಅವನು ಅದೇ ಟೆನ್ಷನ್ ಇಂದ ವಾಪಸ್ ತನ್ನ ಊರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ಸಪ್ಪೆ ಮುಖ ಮಾಡ್ಕೊಂಡು ಕೂತಿರ್ತಾನೆ. ಅವಾಗ ಈ ಅಂಕಲ್ ಹೇಳ್ತಾನೆ, ಏನಪ್ಪ ನೀನ್ ಹೆಂಡತಿನ ಕರ್ಕೊಂಡು ಹೋಗಿದ್ದೆ, ಬರ್ಬೇಕಾದ್ರೆ ಒಬ್ಬನೇ ಬಂದಿದ್ಯಲ್ಲ ಅಂತ. ಆದ್ರೆ ಅಂಕಲ್ ಕೂಡ ಹೆಂಡತಿನ ಇದುವರೆಗೂ ನೋಡಿಲ್ಲ, ಇವ್ನು ಹೇಳಿದ ಹೆಂಡತಿನ ಕರ್ಕೊಂಡು ಹೋಗ್ತಾ ಇದೀನಿ ಅಂತ. ಅವಾಗ ಅರ್ಜುನ್ ಹೇಳ್ತಾನೆ ನಡೆದಿರೋ ಘಟನೆ ಹೇಳಿದಾಗ ಅಂಕಲ್ ಇವನಿಗೆ ತುಂಬಾ ಚೆನ್ನಾಗಿ ಬೈತಾನೆ, ಯಾಕಪ್ಪ ನೀನು ಅಷ್ಟು ದೂರ ಹೋಗಿ ಹೆಂಡತಿನ ಬಿಟ್ಟು ಅಲ್ಲೇ ಬಂದಿದೆ, ಅವಳು ಅಲ್ಲಿ ಎಲ್ಲಾದ್ರೂ ಇರ್ಬೋದು, ನೀನ್ ಹೇಗ್ ಬಂದ್ಬಿಟ್ಟೆ ನೀವು ಒಬ್ಬನೇ ಅಂತ ಬೈದಾಗ ಇವನು ಅದೇ ತಲೆ ಕೇಳ್ಸ್ಕೊಂಡು ಈಗ ಏನ್ ಮಾಡ್ಲಿ ಅಂಕಲ್ ಅಂದಾಗ, ನೀನು ಬಾ ನನ್ನ ಜೊತೆ ಮತ್ತೆ ಅದೇ ಜಾಗಕ್ಕೆ ಹೋಗೋಣ, ಹತ್ತಿರದ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋಣ ಅಂದಾಗ, ಸರಿ ಅಂಕಲ್ ಅಂತ ಸ್ಟೇಷನ್ ಕಡೆ ಹೋಗ್ತಾರೆ. ಸ್ಟೇಷನ್ ಕಡೆ ಹೋಗಿ ಎಲ್ಲ ನಡೆದಿರೋ ಘಟನೆ ಹೇಳ್ತಾನೆ. ಘಟನೆ ಹೇಳಾದ್ಮೇಲೆ, ಹೌದಾ ನಿಮ್ಮ ವೈಫ್ ಫೋಟೋ ಇದ್ರೆ ತೋರಿಸು ಅಂತ ಪೊಲೀಸ್ ಹೇಳ್ತಾರೆ. ತೋರಿಸು ಅಂತ ಹೇಳಿದಾಗ ಇವನು, ಇಲ್ಲ ಸರ್ ಫೋಟೋ ಏನಿಲ್ಲ, ಯಾಕೆಂದ್ರೆ ನಮ್ಮ ಮದುವೆ ಅರ್ಜೆಂಟ್ ಅಲ್ಲಿ ಆಗೋಯ್ತು, ಫೋಟೋ ತೆಗೆಯೋದಕ್ಕೆ ನಮ್ಗೆ ಸಮಯ ಸಿಕ್ಕಿಲ್ಲ ಅಂದಾಗ, ಹೌದಾ ಸರಿ ಓಕೆ ಬಾ ನಾವು CCTV ಕ್ಯಾಮ್ರಾ ಚೆಕ್ ಮಾಡೋಣ ಅಂತ ಮತ್ತೆ ಪೊಲೀಸ್ ಕರ್ಕೊಂಡು ಹೋಗ್ತಾನೆ. CCTV ಕ್ಯಾಮ್ರಾ ಚೆಕ್ ಮಾಡ್ತಾರೆ. ಬೆಡ್ರೂಮ್ ನಲ್ಲಿ ಕೂಡ CCTV ಕ್ಯಾಮ್ರಾ ಚೆಕ್ ಮಾಡಿದಾಗ ಅಲ್ಲಿ CCTV ಕ್ಯಾಮ್ರಾ ನೀವು ಒಬ್ಬನೇ ಮಲ್ಕೊಂಡಿದ್ದ. ಇದರಿಂದ ಪೊಲೀಸ್ಗೆ ಆಶ್ಚರ್ಯ ಆಯ್ತು. ಆಮೇಲೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಮೇಲೂ ಕೂಡ ಅವನಿಗೆ ಕೋಪ ಬಂತು, ಯಾಕಂದ್ರೆ ಬೆಡ್ರೂಮ್ ವರೆಗೂ ಇಲ್ಲಿ ಕ್ಯಾಮ್ರಾ ಅಲೌಡ್ ಮಾಡಿದ್ರು. ಕೇವಲ ಎಂಟ್ರಿ ಜಾಗದಲ್ಲಿ ಇವ್ರು ಕ್ಯಾಮ್ರಾ ಅಲೌಡ್ ಮಾಡ್ಬೋದಾಗಿತ್ತು ಅಂದ್ರೆ ಹೊರಗಿಂದ, ಆದ್ರೆ ಇವರು ಬೆಡ್ರೂಮ್ ನಲ್ಲಿ ಸಹ ಕ್ಯಾಮ್ರಾ ಆನ್ ಮಾಡಿದ್ರು. ಇದ್ರ ಬಗ್ಗೆ ನಿಮ್ಗೆ ನಾನು ಆಮೇಲೆ ವಿಚಾರಿಸ್ಕೊತೀನಿ ಅಂತ ಅವ್ರಿಗೆ ಹೇಳಿ, ಆಮೇಲೆ ಇವನ್ ಕೇಸ್ ಬಗ್ಗೆ ಅವರು ತಲೆ ಕೆಡ್ಸ್ಕೊತಾ ಇರ್ತಾರೆ. ನೋಡಪ್ಪ ಇಲ್ಲಿ ನೀನು ಒಬ್ಬನೇ ಮಲ್ಕೊಂಡಿದ್ಯಾ, ಎಲ್ಲಿ ನೀನ್ ಹೆಂಡತಿ ಅಂದಾಗ ನೀನು ಅದನ್ನೇ ಯೋಚನೆ ಮಾಡ್ತಾ ಇದ್ದಾನೆ. ಯಾಕೋ ಏನೋ ಸರ್ ಗೊತ್ತಿಲ್ಲ, ನಾ ಹೆಂಡತಿ ನನ್ನ ಜೊತೆಗೆ ಇದ್ಲು, ಅದು ಯಾವಾಗ ಅವಳು ಎದ್ದು ಹೋದ್ಲೋ ಗೊತ್ತಿಲ್ಲ, ಎದ್ದು ಹೋಗಿ ಆದ್ಮೇಲೆ ಇವ್ರಲ್ಲಿ ಏನೋ ರೆಕಾರ್ಡಿಂಗ್ ಆಗಿರ್ಬೋದು, ಇಲ್ಲಿ ಏನೋ ಸರಿ ಇಲ್ಲ ಸರ್, ಏನೋ ನಡೀತಾ ಇದೆ ಅಂದಾಗ ಪೊಲೀಸ್ಗೆ ಹಾಕೋದು ಸರಿ ಅನ್ಸುತ್ತೆ. ಯಾಕೆಂದ್ರೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಮೇಲೆ ಈಗ ಅನುಮಾನ ಬರ್ತಾ ಇತ್ತು. ಅದಕ್ಕೋಸ್ಕರ ಓಕೆ ಸರಿ ಇರ್ಲಿ, ನೀವು ಮದುವೆ ಸಮಯದಲ್ಲಿ ಫೋಟೋ ತಕೊಂಡಿಲ್ಲ ಓಕೆ, ಆದ್ರೆ ನೀವು ಇಲ್ಲಿ ಬಂದಾಗ ಸೆಲ್ಫಿ ಆದ್ರೂ ಏನಾದ್ರು ತಕೊಂಡಿರ್ತಾರಲ್ಲ ಅದನ್ನ ತೋರಿಸಿ ಅಂದಾಗ, ಹಾ ಸರ್ ತೋರಿಸ್ತೀನಿ ಅಂತ ಮೊಬೈಲ್ನ ಆನ್ ಮಾಡ್ತಾನೆ. ಮೊಬೈಲ್ ಆನ್ ಮಾಡಿ ಸೆಲ್ಫಿ ಫೋಟೋ ಓಪನ್ ಮಾಡ್ತಾನೆ. ಈಗ ಅರ್ಜುನ್ ಕೂಡ ನಿಜಕ್ಕೂ ತುಂಬಾ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಇವನು ಸೆಲ್ಫಿ ತಕೊಂಡಿದ್ದಾನೆ. ಸೆಲ್ಫಿನಲ್ಲಿ ಕೇವಲ ಇವನೊಬ್ಬನೇ, ಪಕ್ಕದಲ್ಲಿ ಇವನ ಹೆಂಡತಿ ಮಾಯಾ ಇರ್ಬೇಕಾಗಿತ್ತು, ಅಲ್ಲಿ ಮಾಯಾನೂ ಇಲ್ಲ. ಇವನು ಆಶ್ಚರ್ಯದಿಂದ ಪೊಲೀಸ್ ಕಡೆ ನೋಡ್ತಾ ಇರ್ತಾನೆ. ಪೊಲೀಸ್ ಕೂಡ ಇವನನ್ನೇ ನೋಡ್ತಾ ಇರ್ತಾನೆ ಆಶ್ಚರ್ಯದಿಂದ. ಆಮೇಲೆ ಇವನನ್ನ ಚೆನ್ನಾಗಿ ಬೈದು ಪೊಲೀಸಲ್ಲಿಂದ ಹೊರಟೋಗ್ತಾನೆ. ಇವನು ಅದನ್ನೇ ಯೋಚನೆ ಮಾಡ್ತಾ ವಾಪಸ್ ತನ್ನ ಊರಿಗೆ ಬಂದು ಅದೇ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ಇನ್ನೂ ವಿಚಿತ್ರವಾದ ನಗು ಶಬ್ದ ಕೇಳಿಸಿತ್ತು. ಇವನು ಯಾರು ನಗ್ತಾ ಇದಾರಂತ ನಿಧಾನವಾಗಿ ಮುಂದೆ ನೋಡ್ತಾನೆ, ಯಾರು ಇಲ್ಲ, ಯಾರು ಕಾಣಿಸ್ತಾನೆ ಇಲ್ಲ. ಮತ್ತೆ ಶಬ್ದ ಬಂದಾಗ ಯಾವ ಕಡೆ ಬರ್ತಾ ಇದೆ ಅಂತ ನೋಡ್ತಾನೆ. ಶಬ್ದ ಬರ್ತಾ ಇರೋದು ಮಿರರ್ ಇಂದ. ಇವನು ನಿಧಾನವಾಗಿ ಮಿರರ್ ಕಡೆ ಹೋಗ್ತಾನೆ. ಮಿರರ್ ನಲ್ಲಿ ಇವನ್ ಹೆಂಡತಿ ಮಾಯಾನೆ ಕಾಣಿಸ್ತಾಳೆ. ಒಂದ್ ರೀತಿ ಎಮೋಷನಲ್ ಫೇಸ್ ನಲ್ಲಿ ಕಾಣ್ತಾ ಇದ್ಲು. ಕಣ್ಣಿಂದ ಸ್ವಲ್ಪ ಸ್ವಲ್ಪ ನೀರು ಬರ್ತಾ ಇತ್ತು, ಕೆಂಪು ನೀರಲ್ಲ, ನಾರ್ಮಲ್ ನೀರು ಬರ್ತಾ ಇತ್ತು. ಅದನ್ನ ಇವನು ನೋಡಿ ತುಂಬಾ ಫೀಲ್ ಮಾಡ್ಕೋತಾನೆ. ಇನ್ನೇನೋ ಕನ್ನಡಿ ಕಡೆ ಟಚ್ ಮಾಡಬೇಕು, ಕಂಡಿದ್ದ ಜಾಗದ ಮೇಲೆ ಒಡೆದೋಯ್ತು. ಇವನು ಅದೇ ಡಿಪ್ರೆಷನ್ ಅಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಆ ಸ್ವಲ್ಪ ದಿನ ಆದ್ಮೇಲೆ
ಇವನ ಚಿಕ್ಕಪ್ಪ ಅಂತ ಏನಿದ್ರು ಅವನು ಇವನಿಗೆ ಬೇರೆ ಸಂಬಂಧ ನೋಡ್ತಾರೆ. ಇವನಿಗೆ ಮತ್ತೊಂದು ಮದುವೆ ಆಗೋವರೆಗೂ ಈ ಸಮಸ್ಯೆ ಕಾಡ್ತಾನೆ ಇತ್ತು. ಇವನು ಮತ್ತೊಂದು ಮದುವೆ ಯಾವಾಗ ಆಗ್ತಾನೋ ಈಗ ಇವನಿಗೆ ಯಾವುದೇ ರೀತಿ ಕನಸಿಲ್ಲ, ಯಾವುದೇ ರೀತಿ ಮಿರರ್ನಲ್ಲಿ ರಿಫ್ಲೆಕ್ಟ್ ಇಲ್ಲ. ಕೆಲವೊಬ್ರು ಹೇಳ್ತಾರೆ ಇವನು ಒಂಟಿತನದಿಂದ ಇವನ ಮನಸ್ಸಲ್ಲಿ ಇವನಿಗೆ ಒಂದು ಇಮ್ಯಾಜಿನರಿ ಇವನು ಮದುವೆ ಆಗಿದೆ, ಯಾವುದೇ ಮಾಯಾನ ಹುಡುಗಿ ಇರಲಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಹಾಗಾದ್ರೆ ಅಲ್ಲಿ ಇಬ್ರು ಜನ ಸತ್ತವರು ಅವರು ಬೈ ಚಾನ್ಸ್ ಅವ್ರು ಹಾರ್ಟ್ ಅಟ್ಯಾಕ್ ಇಂದ ಸತ್ತಿರ್ಬೋದು ಅಂತ ಇಲ್ಲಿ ಕೆಲವೊಬ್ರು ಹೇಳ್ತಾರೆ. ಆದ್ರೆ ಆ ದಿನ ರಾತ್ರಿ ಏನಾಯ್ತು ಅದು ಕೇವಲ HR ಮತ್ತು ಮ್ಯಾನೇಜರ್ಗೆ ಮಾತ್ರ ಗೊತ್ತು. ಆದ್ರೆ ಅವರಿಬ್ರು ಭೂಮಿ ಮೇಲೆ ಇಲ್ಲ. ಮಾಯಾ ಎಲ್ಲೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಇದೊಂದು ಇದುವರೆಗೂ ನಿಗೂಢ ರಹಸ್ಯವಾಗಿ ಉಳ್ಕೊಂಡಿದೆ ಸ್ನೇಹಿತರೆ. ಕಥೆ ಅಂತೂ ಇಲ್ಲಿಗೆ ಮುಗಿತು. ಕಥೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಕಥೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಡಿಫ್ರೆಂಟ್ ಆದ ಭಯಾನಕ ಕಥೆಗಳು ಇಲ್ಲಿ ಕೇಳೋದು ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ಡಿಫ್ರೆಂಟ್ ಆದ ಭಯಾನಕ ಕಥೆ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀ ರಾಧೇ ಕೃಷ್ಣ.